ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಪ್ರಕೃತಿಯ ಮಡಿಲಲ್ಲಿರುವ ಮತ್ತೊಂದು ಅದ್ಭುತ ಸಂಜೀವಿನಿ, ಆಯುರ್ವೇದದಲ್ಲಿ ಹೊಟ್ಟೆಯ ಕಾಯಿಲೆಗಳ ಸಂಹಾರಕ ಎಂದೇ ಪ್ರಸಿದ್ಧವಾಗಿರುವ ಕೂಟಜ ಅಥವಾ ಕನ್ನಡದಲ್ಲಿ ಕೊಡಸಿಗೆ ಗಿಡದ ಬಗ್ಗೆ ತಿಳಿಯೋಣ. ಇದರ ವೈಜ್ಞಾನಿಕ ಹೆಸರೇ ಸೂಚಿಸುವಂತೆ ಅತಿಸಾರ ಅಥವಾ ಭೇದಿಯನ್ನು ತಡೆಗಟ್ಟುವಲ್ಲಿ ಇದು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಗಿಡಮೂಲಿಕೆಯಾಗಿದೆ. ನಮ್ಮ ಹಿರಿಯರು ಕಾಡಿನ ಈ ಮದ್ದನ್ನು ಹೊಟ್ಟೆಯ ಸರ್ವರೋಗಗಳಿಗೂ ರಾಮಬಾಣವಾಗಿ ಕಂಡಿದ್ದಾರೆ. ಪ್ರಕೃತಿಯ ಈ ವರವು ಜೀರ್ಣಾಂಗವ್ಯೂಹದ ಆರೋಗ್ಯವನ್ನು ಕಾಪಾಡುವ ಅದ್ಭುತ ಗುಣವನ್ನು ಒಳಗೊಂಡಿದೆ. ವೈಜ್ಞಾನಿಕವಾಗಿ ಹೋಲಾರೇನಾ ಆಂಟಿಡಿಸೆಂಟ್ರಿಕಾ ಎಂದು ಕರೆಯಲ್ಪಡುವ ಈ ಗಿಡವು ಬಿಳಿ ಬಣ್ಣದ ಸುಂದರ ಹೂವುಗಳನ್ನು ಬಿಡುತ್ತದೆ. ಇಂದಿನ ಕಲಬೆರಕೆ ಆಹಾರ ಮತ್ತು ಬದಲಾದ ಜೀವನ ಶೈಲಿಯಿಂದ ಅನೇಕರು ಅಜೀರ್ಣ, ಹೊಟ್ಟೆನೋವು ಮತ್ತು ರಕ್ತಭೇದಿಯಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಅಂಥವರಿಗೆ ಕೊಡಸಿಗೆ ಗಿಡದ ತೊಗಟೆ ಮತ್ತು ಬೀಜಗಳು ಸಾಕ್ಷಾತ್ ಸಂಜೀವಿನಿಯೇ ಸರಿ. ಇದು ಹೊಟ್ಟೆಯಲ್ಲಿರುವ ಹಾನಿಕಾರಕ ರೋಗಾಣುಗಳನ್ನು ನಾಶಪಡಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಬಲ ಅಥವಾ ಅಶ್ವಗಂಧ ಹೇಗೆ ದೈಹಿಕ ಶಕ್ತಿಯನ್ನು ನೀಡುತ್ತವೆಯೋ ಹಾಗೆಯೇ ಕೊಡಸಿಗೆಯು ನಮ್ಮ ಹೊಟ್ಟೆಯ ಆಂತರಿಕ ಆರೋಗ್ಯವನ್ನು ವಜ್ರದಂತೆ ಗಟ್ಟಿಗೊಳಿಸುತ್ತದೆ. ದೈಹಿಕ ಸಾಮರ್ಥ್ಯದ ವಿಷಯಕ್ಕೆ ಬಂದರೆ ಕೊಡಸಿಗೆಯು ಜ್ವರದ ತಾಪವನ್ನು ಕಡಿಮೆ ಮಾಡಲು ಮತ್ತು ಚರ್ಮದ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಮೂಲವ್ಯಾಧಿ ಅಥವಾ ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಇದರ ಸೇವನೆಯು ಉತ್ತಮ ಉಪಶಮನ ನೀಡುತ್ತದೆ. ಅಷ್ಟೇ ಅಲ್ಲದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿಯೂ ಸಹಕಾರಿ ಎಂದು ಇತ್ತೀಚಿನ ಸಂಶೋಧನೆಗಳು ತಿಳಿಸಿವೆ. ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯನ್ನು ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಬಳಸಿದರೆ ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಆರೋಗ್ಯವಂತ ಮತ್ತು ಸದೃಢವಾದ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ಪುಟ್ಟ ಗಿಡದ ತೊಗಟೆಯ ಹಿಂದೆ ಅಡಗಿರುವ ಅಗಾಧ ಶಕ್ತಿಯನ್ನು ಅರಿತು ನಮ್ಮ ಜೀರ್ಣಶಕ್ತಿ ಮತ್ತು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.